ಶ್ರೀ ಗುರುಭ್ಯೋ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಭಕ್ತಿ ಬದುಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಭಕ್ತಿವಂತರೇ, ವರಮಹಾಲಕ್ಷ್ಮಿ ವ್ರತವನ್ನು 21ನೇ ತಾರೀಕಿಗೆ ಮಾಡಬೇಕಾ ಅಥವಾ 28ನೇ ತಾರೀಕಿಗೆ ಮಾಡಬೇಕಾ ಅಂತ ತುಂಬ ಗೊಂದಲದಲ್ಲಿದ್ದವರಿಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಾನು ಏನೂ ಗೊಂದಲ ಇಲ್ಲದ ಹಾಗೆ ಇದನ್ನು ಈ ವಿಡಿಯೋ ಬಗ್ಗೆ ನಿಮಗೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೆಲವೊಂದಿಷ್ಟು ಮಂದಿ ಕನ್ಫ್ಯೂಷನ್ನಲ್ಲಿ 28ಕ್ಕೆ ಮಾಡಿರಿ ಅಥವಾ ಇನ್ನೊಂದಿಷ್ಟು ಮಂದಿ 21ನೇ ತಾರೀಕಿಗೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಪರ್ಫೆಕ್ಟಾಗಿ ಯಾವಾಗ ಮಾಡಬೇಕು ಅಂತ ಯಾವುದರ ಟೈಮಿಂಗ್ಸ್ ಏನು, ಅದರ ಹಿನ್ನೆಲೆ ಏನು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವರಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು, ವರಮಹಾಲಕ್ಷ್ಮಿ ವ್ರತದ ಬುಕ್ಕಿನಲ್ಲೇ ಉಲ್ಲೇಖವಾಗಿದೆ ಮತ್ತು ಸ್ಕಂದ ಪುರಾಣದಲ್ಲಿ ಕೂಡ ಉಲ್ಲೇಖವಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುಂಬರುವ ಶುಕ್ರವಾರ ದಿವಸವೇ, ಅಂದರೆ ಹುಣ್ಣಿಮೆ ಮುಂಚೆ ಬರುವಂತಹ ಶುಕ್ರವಾರ ದಿವಸವೇ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ವರಮಹಾಲಕ್ಷ್ಮಿ ವ್ರತ ಹಬ್ಬ ಅಂತ ಕರಿತೀರಿ. ಅದು ಕೆಲವೊಂದಿಷ್ಟು ಹಬ್ಬಗಳನ್ನು ಬೇರೆ ರೀತಿ ನೋಡ್ತಾರೆ, ಕೆಲವೊಂದಿಷ್ಟು ವ್ರತ ನಿಯಮಗಳನ್ನು ಬೇರೆ ರೀತಿ ಉಲ್ಲೇಖದೆಲ್ಲ ನೋಡ್ತಾರೆ. ನಾವು ಹುಣ್ಣಿಮೆಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಶುಕ್ಲ ಪಕ್ಷದ ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಶುಕ್ಲ ಪಕ್ಷದ ಹುಣ್ಣಿಮೆಯ ಮುಂಚಿತವಾಗಿ ಬರುವಂತಹ ಶುಕ್ರವಾರ ದಿವಸವೇ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಅಂತ ಶಾಸ್ತ್ರಬದ್ಧ ಮತ್ತು ಪಂಚಾಂಗದಲ್ಲಿ ಉಲ್ಲೇಖ ಕೂಡ ಆಗಿದೆ. ನೀವು ಗೊಂದಲಕ್ಕೆ ಒಳಗಾಗದೇ ತಾರೀಕು 21/8/2026 ಶುಕ್ರವಾರ ದಿವಸ ನೀವು ಸರಳವಾಗಿ ಯಾವುದೇ ಗೊಂದಲವಿಲ್ಲದೆ ನೀವು ಬಹಳ ವಿಜೃಂಭಣೆಯಿಂದ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಅದಕ್ಕೆ ಯಾರು ಗೊಂದಲಗೊಳ್ಳದೆ 21ನೇ ತಾರೀಕಿಗೆ, ಯಾಕಪ್ಪ ಅಂದ್ರೆ ಹುಣ್ಣಿಮೆ ನಾವು 28ನೇ ತಾರೀಕಿಗೆ ಯಾಕೆ ಬೇಡ ಅಂತ ಹೇಳ್ತೇವೆ ಅಂದರೆ 28ನೇ ತಾರೀಕಿಗೆ ನಮಗೆ ಬೆಳಗ್ಗೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಹುಣ್ಣಿಮೆ ತಿಥಿ ಹೋಗಿಬಿಡ್ತೈತಿ. ಹುಣ್ಣಿಮೆ ತಿಥಿ ಹೋಗುತ್ತಂದ್ರೆ ಅಲ್ಲಿಗೆ ನಾವು ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷಕ್ಕೆ ಬೀಳ್ತೇವೆ. ಕೃಷ್ಣ ಪಕ್ಷದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲಿಕ್ಕೆ ಬರೋದಿಲ್ಲ, ಅದು ನಿಷೇಧ. ಹಾಗಾಗಿ ನಾವು ಈ ಬರತಕ್ಕಂಥ ಶ್ರಾವಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಮುಂಚಿತವಾಗಿ ಬರ್ತಕ್ಕಂಥ ಶುಕ್ರವಾರ ಅಂದರೆ 21ನೇ ತಾರೀಕಿಗೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಹಬ್ಬವನ್ನು ಆಚರಿಸಬೇಕಂತ ಪಂಚಾಂಗದಲ್ಲಿ ಬಹಳ ಒಂದು ಸೂಕ್ಷ್ಮವಾಗಿ ನಾವು ಉಲ್ಲೇಖ ಕೂಡ ಪಂಚಾಂಗಕರ್ತರು ಧರ್ಮಶಾಸ್ತ್ರಜ್ಞರು ಉಲ್ಲೇಖವನ್ನು ಮಾಡಿದ್ದಾರೆ. ವರಮಹಾಲಕ್ಷ್ಮಿ ವ್ರತದ ಒಂದು ಸಾಮಾನ್ಯವಾಗಿ ಪೂಜೆಗೆ ಅದರದ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಲಗ್ನದಲ್ಲಿ ಮಾಡಿದರೆ ಒಳ್ಳೆಯದು, ಯಾವ ಶುಭ ಸಮಯದಲ್ಲಿ ಮಾಡಿದರೆ ಒಂದು ವರಮಹಾಲಕ್ಷ್ಮಿ ವ್ರತಕ್ಕೆ ಶುಭ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. 5:30ರಿಂದ 6:20 ಮಟನ ಮಾಡಿದರೆ ಅದು ಬ್ರಾಹ್ಮಿ ಮುಹೂರ್ತ. ಅದರಲ್ಲಿ ಎರಡನೇ ಮಾತನೇ ಇಲ್ಲ. ಆ ಮುಹೂರ್ತದಲ್ಲಿ ಯಾರಾದರೂ ಮಾಡಿದರೆ ಅದು ಬ್ರಾಹ್ಮಿ ಮುಹೂರ್ತ, ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ 5:30ರಿಂದ 6 ಗಂಟೆ ಮಟ. ಬೆಳಗ್ಗೆ ಇನ್ನೂ ಒಂದು ಟೈಮು 9ರಿಂದ 10 ಗಂಟೆ ಮಟನೂ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದು. ಮತ್ತು 12 ಮಧ್ಯಾಹ್ನ, ನಮಗೆ ಬೆಳಗ್ಗೆ ಆಗೋದಿಲ್ಲ, ಅಡುಗೆ ಇರ್ತತೆ, ತುಂಬ ಕೆಲಸ ಇರ್ತಾವನ್ನೋರಿಗೆ. ಮತ್ತು ಮಧ್ಯಾಹ್ನ 12:10ರಿಂದ 12:55 ಸಂಜೆ ಮಾಡುವಂಥವ್ರಿಗೆ ಸಂಜೆ ನಾವು ಮಾಡ್ತೇವೆ ವರಮಹಾಲಕ್ಷ್ಮಿ ವ್ರತ. ಕೆಲವೊಂದಿಷ್ಟು ಮಂದಿಗೆ ಏನೋ ಬೆಳಗ್ಗೆ ಅನುಕೂಲ ಇರೋಲ್ಲ, ನಾವು ಸಾಯಂಕಾಲ ಮಾಡ್ತೇವೆ ಅನ್ನೋರಿಗೆ ಸಾಯಂಕಾಲ 5:30ರಿಂದ 6:22 ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದು. ಇದು ಈ ಸಮಯದಲ್ಲಿ ನೀವು ಮಾಡಿದರೆ ಬಹಳ ಉತ್ತಮವಾಗಿರ್ತದೆ. ಯಾರು ಗೊಂದಲಕ್ಕೆ ಒಳಗಾಗದೇ ಎಲ್ಲ ಭಕ್ತಾದಿಗಳು ಸರಿಯಾಗಿ 21ನೇ ತಾರೀಕು 8ನೇ ತಿಂಗಳು 2026 ಶುಕ್ರವಾರದಿಂದಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದು. ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿರ್ತದೆ ಮತ್ತು ಒಂಟಿಕೊಪ್ಪಲ್ ಮೈಸೂರು ಪಂಚಾಂಗದಲ್ಲಿ ಕೂಡ ಉಲ್ಲೇಖ ಇರ್ತದೆ. ಪ್ರತಿ ಸಾರಿನೂ ಕೂಡ ನಾವು ಹೀಗೆ ಹುಣ್ಣಿಮೆ ಮುಂಚಿತವಾಗಿ ಬರ್ತಕ್ಕಂತಹ ಶುಕ್ರವಾರ ದಿನದಂದೇ ನಾವು ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಂತ ಶಾಸ್ತ್ರ ಉಲ್ಲೇಖವಾಗಿದೆ. ಧರ್ಮಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ. ನಾವು 21ನೇ ತಾರೀಕಿಗೆ ಮಾಡೋಕ್ಕಾಗಿಲ್ಲ, ಹೆಣ್ಮಕ್ಳ ನಮಗೆ ಸೈಕ್ಲಿಂಗ್ ಬರ್ತೈತಿ ಅಥವಾ ಅವ್ರದ್ದು ಡೇಟ್ ಏನಾದರೂ ಬಂದರೆ ಅಥವಾ ಮನೆಯಲ್ಲಿ ಏನಾದರೂ
ಸೂತಕ ಉಂಟಾದರೆ ಯಾರೋ ಏನೋ ಹೆಚ್ಚು ಕಮ್ಮಿ ತೀರ್ಕೊಂಡ್ರು ಅಂದ್ರೆ ಕೂಡ ಅವತ್ತಿನ ದಿವಸ ನೀವು ಬಿಟ್ಟು ನೀವು 28ನೇ ತಾರೀಕಿಗೆ ಮಾಡೋಗ್ಲಿಕ್ಕೆ ಅಡ್ಡಿ ಇಲ್ಲ. ಅದು 8 ಗಂಟೆ ಒಳಗಡೆ ಮಾಡ್ಬೇಕು. 28ನೇ ತಾರೀಕಿಗೆ ಮಾಡೋದಾದರೆ ಯಾಕಪ್ಪ ಅಂದ್ರೆ 8 ಗಂಟೆ ಅಷ್ಟೊತ್ತಿಗೆ ಹುಣ್ಣಿಮೆ ತಿಥಿ ಹೋಗಿ ನಮಗೆ ಪಾಡ್ಯ ತಿಥಿ ಕೂಡ್ತೈತಿ. ಪಾಡ್ಯ ತಿಥಿ ಅಂದ್ರೆ ನಮಗೆ ಶುಕ್ಲ ಪಕ್ಷ ಕಳೆದು ಕೃಷ್ಣ ಪಕ್ಷಕ್ಕೆ ಬೀಳುತ್ತದೆ. ನೀವು 28ನೇ ತಾರೀಕಿಗೆ ಮಾಡ್ತೀರಾ, ನಮಗೆ 21ಕ್ಕೆ ಏನೋ ಅನಾನುಕೂಲ ಆಗಿದೆ, ಹೆಣ್ಮಕ್ಳು ಋತುಚಕ್ರದಲ್ಲಿ ಬಂದಿರ್ತೈತಿ, ಆ ಟೈಮ್ 3 ದಿನ ನಮಗೆ ಏನು ಮಾಡೋಕ್ಕಾಗಲ್ಲ ಅಂದಾಗ, ಅಥವಾ ಏನೋ ಸಣ್ಣ ಪುಟ್ಟ ಕಿರಿಕಿರಿ ಆದರೂ ಕೂಡ ಆವತ್ತಿನ ದಿವಸ ಮಾಡೋಕ್ಕೆ ಆಗದೇ ಇರೋದು 28ನೇ ತಾರೀಕಿಗೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಅದು 8 ಗಂಟೆ ಒಳಗಡೆ ಪೂಜೆ, ಮಹಾಮಂಗಳಾರತಿ, ನೈವೇದ್ಯ ಕೂಡ ಅಷ್ಟರೊಳಗೆ ಮುಗಿಬೇಕು. ಇದು ಶಾಸ್ತ್ರ ಇದೆ. ಹಾಗಾಗಿ ಎಲ್ಲರೂ 21ನೇ ತಾರೀಕಿಗೆ ಮಾಡೋದು ಯಾವುದೇ ಗೊಂದಲವಿಲ್ಲದೆ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಶುಭವಾಗಲಿ, ಸನ್ಮಂಗಳವಾಗಲಿ. ನಮಸ್ಕಾರಗಳು.